ಆ ಯಾವುದೋ ಒಂದು ವ್ಯಾಲ್ಯೂ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ 1x = 2x = 3x. ಈ ಎಕ್ಸ್ ಯಾಕೆ ಬರ್ಕೋತಾ ಇದ್ದೀನಿ ಅಂದರೆ ನಾನು ಹೇಳಿದ್ನಲ್ಲ ಯಾವುದೋ ಒಂದು ವ್ಯಾಲ್ಯೂನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ ಅಂತ. ಆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಎಕ್ಸ್ ಅಂತ ಹಾಕೊಂಡಿದ್ವಿ. ಓಕೆ, ಸೊ ಹಾಗಾದರೆ ಇದು 1x, 1 ಬರ್ಕೊಂಡ್ರು ಒಂದೇ, ಬರ್ಕೊಂಡಿಲ್ಲ ಅಂದರೂ ಒಂದೇ. ಸೊ ಇದು 2x, ಇದು 3x. ಕರೆಕ್ಟಾ? ನಾವು ಯಾವ ಜಿಯೋಮೆಟ್ರಿಕ್ ಫಿಗರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಿರಬೇಕು. ಇದು ಯಾವುದು? ಟ್ರಯಾಂಗಲ್. ಕರೆಕ್ಟಾ? ಟೋಟಲ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಎಷ್ಟು? 180 ಡಿಗ್ರಿ. ಕರೆಕ್ಟಾ? ಟೋಟಲ್ ಆ್ಯಂಗಲ್ ಅಂದರೆ ಈ ಮೂರನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 180 ಸಿಗುತ್ತೆ. ಸೊ ಮೂರನ್ನೂ ಆ್ಯಡ್ ಮಾಡೋಣ. x + 2x + 3x = 180 ಡಿಗ್ರಿ. ಎಲ್ಲದಕ್ಕೂ 180 ಡಿಗ್ರಿ ಹಾಕೊಳ್ಳೋಕೆ ಹೋಗಬೇಡಿ. ಓಕೆ, ಟ್ರಯಾಂಗಲ್ಗೆ 180 ಡಿಗ್ರಿ, ರೆಕ್ಟ್ಯಾಂಗಲ್ಗೆ 360 ಡಿಗ್ರಿ ಬರುತ್ತೆ. ಕರೆಕ್ಟಾ? ಸೊ ಯಾವ ಶೇಪ್ ಬಗ್ಗೆ ಮಾತಾಡ್ತಾ ಇದ್ದೀವೋ ಅದು. ಸೊ ಈ ಮೂರನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ. ಈಗ ಇದೆಲ್ಲ ಆ್ಯಡ್ ಮಾಡೋಣ. 3, 5, 6x = 180 ಡಿಗ್ರಿ. ಹಾಗಾದರೆ x = 180 / 6. ಈ 6 ಇಲ್ಲೋದ್ಮೇಲೆ ಡಿವೈಡ್ ಯಾಕಾಯಿತು, ಮಲ್ಟಿಪ್ಲೈ ಯಾಕಾಗಿಲ್ಲ, ಸಪ್ರಾಕ್ಷನ್ ಯಾಕಾಗಿಲ್ಲ ಅಂತ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ನಿಮಗೆ ಅಂತಲೇ LHS RHS ಟ್ರಾನ್ಸ್ಪೊಸಿಷನ್ ಅಂತ ಒಂದು ವಿಡಿಯೋ ಮಾಡಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಇದೆಲ್ಲ ಸಖತ್ ಇಂಪಾರ್ಟೆಂಟ್. ಇದು ಗೊತ್ತಿದ್ರೇ ನಾವು ಎಲ್ಲ ಆಪ್ಟಿಟ್ಯೂಡ್ ಟಾಪಿಕ್ಸ್ನು ಸಾಲ್ವ್ ಮಾಡೋಕ್ಕಾಗೋದು. ನೋಡಿ, 6 1s 6 3s ಈ 0 ಹಾಗೆ ಬರ್ಕೋತೀನಿ. ಸೊ x = 30 ಡಿಗ್ರಿ. ಓಕೆನಾ? ಸೊ x = ಎಷ್ಟು? 30 ಡಿಗ್ರಿ. ಈಗ ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಆ್ಯಂಗಲ್ ನಮಗೆ ಗೊತ್ತಾಯಿತು, ಅದೆಷ್ಟು? 30 ಡಿಗ್ರಿ. ಸೆಕೆಂಡ್ ಆ್ಯಂಗಲ್ 2 × x, 2 × 30 ಎಷ್ಟು? 60. ಥರ್ಡ್ ಆ್ಯಂಗಲ್ 3 × x, 3 × 30 90 ಡಿಗ್ರಿ. ಕರೆಕ್ಟಾ? ಸೊ ನಮಗೆ ಬೇಕಾಗಿರೋ ಆ್ಯಂಗಲ್ ಸಿಕ್ತು. ಬಟ್ ಕ್ವಶನ್ ಏನು? ವಿಚ್ ಈಸ್ ದ ಲಾರ್ಜೆಸ್ಟ್ ಆ್ಯಂಗಲ್ ಅಂತ ಕೇಳಿರೋದು. ಲಾರ್ಜೆಸ್ಟ್ ಆ್ಯಂಗಲ್ ಯಾವುದು? 90 ಡಿಗ್ರಿ. ಕರೆಕ್ಟಾ? ಈ ಮೂರಲ್ಲಿ ಕಂಪೇರ್ ಮಾಡಿದ್ರೆ 90 ಡಿಗ್ರಿ ತಾನೇ ದೊಡ್ಡದು, ಅದನ್ನೇ ಅವರು ಕೇಳಿರೋದು. ಸೊ ಈ ಮೂರು ಕಂಡುಹಿಡಿಯೋದಲ್ಲ, ಅವ್ರು ಏನು ಕೇಳಿದಾರೋ ಅದನ್ನು ಕ್ವಶನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಅವರು ಟ್ರಯಾಂಗಲ್ ಕೇಳಿದ್ರೆ 180 ಡಿಗ್ರಿ ಹಾಕೊಳ್ಳಿ, ರೆಕ್ಟ್ಯಾಂಗಲ್ ಕ್ವಾಡ್ರಿಲ್ಯಾಟ್ರಲ್ಸ್ ಎಲ್ಲ ಕೇಳಿದ್ರೆ 360. ಅದು ನಾನು ಹೇಳ್ಕೊಡ್ತೀನಿ ಹೋಗ್ತಾ. ಇದಿಷ್ಟು ಅರ್ಥ ಆಯ್ತಲ್ವಾ? ನೋಡಿ, ಇದನ್ನು ಹಾಕೊಳ್ಳೋದೇ ಇಂಪಾರ್ಟೆಂಟ್. ಈ ಸ್ಟೆಪ್ ಹಾಕೊಂಬಿಟ್ರೆ ಬಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್ ಬಂದಮೇಲೆ ಎಕ್ಸ್ ವ್ಯಾಲ್ಯೂನ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ನೋಡೋಣ. ಎ ಟ್ರಯಾಂಗಲ್ ಆ್ಯಸ್ ಆ್ಯಂಗಲ್ ಮೆಜರ್ಸ್ ಆಫ್ 40 ಡಿಗ್ರಿ, 50 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ವಾಟ್ ಈಸ್ ದ ರೇಷಿಯೋ ಆಫ್ ದೀಸ್ ಆ್ಯಂಗಲ್ಸ್ ಟು ಈಚ್ ಅದರ್? ಅರ್ಥ ಆಯ್ತಲ್ವಾ? ಏನಿಲ್ಲ, ಅವರೇ ಆ್ಯಂಗಲ್ಸ್ ಕೊಟ್ಬಿಟ್ಟಿದ್ದಾರೆ, ಅದನ್ನು ರೇಷಿಯೋದಲ್ಲಿ ಬರೆಯಪ್ಪ ಅಂತ ಹೇಳಿದ್ದಾರೆ. ಏನಿಲ್ಲ, ಅವ್ರು ಕೊಟ್ಟಿರೋ ಆ್ಯಂಗಲ್ಸ್ ಯಾವುದು? 40 ಡಿಗ್ರಿ, 50 ಡಿಗ್ರಿ ಮತ್ತು ಇನ್ನೊಂದು 90 ಡಿಗ್ರಿ. ಕರೆಕ್ಟಾ? ಸೊ ಅದನ್ನು ನಾವು ರೇಷಿಯೋದಲ್ಲಿ ಬರಿಬೇಕಂತೆ. ಸೊ ಇಷ್ಟು ಹಾಕೊಳ್ಳೋಣ. ಓಕೆ, ರೇಷಿಯೋದಲ್ಲಿ ಬರೆಯೋದು ಅಂದರೆ ಈ ಥರ ಇಷ್ಟು ಹಾಕ್ಬಿಟ್ಬಿಡೋದಲ್ಲ. ಓಕೆ, ಯಾವ್ದು ಕ್ಯಾನ್ಸಲ್ ಆಗುತ್ತೋ ಮಾಡಬೇಕು. ಮೂರಲ್ಲೂ 0 ಕ್ಯಾನ್ಸಲ್ ಆಗುತ್ತಾ ನೋಡಿ. ಇಲ್ಲಾಂದರೆ ನಿಮ್ಗೆ ಆ ಥರ ಗೊತ್ತಾಗಿಲ್ಲ ಅಂದರೆ 3 10ಇಂದ ಡಿವೈಡ್ ಆಗುತ್ತೆ ಅಲ್ವಾ? 10 4s 10 5s 10 9s. ಈಗ ಈ 3 ನಂಬರ್ ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಇದೇ ನಿಮ್ಮ ಫೈನಲ್ ಆನ್ಸರ್. ಇಷ್ಟೇ. ಸಖತ್ ಸಿಂಪಲ್ ಅಲ್ವಾ? ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಕ್ವಶನ್ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಎಂಥ ಕ್ವಶನ್ ಕೊಟ್ಟರು ನಿಮಗೆ ಕಾನ್ಸೆಪ್ಟ್ ಅಂತ ಗೊತ್ತಿದ್ರೆ ಆರಾಮ್ಸೆ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಇದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ 10 ಸೆಕೆಂಡ್ಸ್ ಸಾಕಲ್ವಾ? ಇಷ್ಟೇ. ಸೊ ಇದು ಅರ್ಥ ಆಯ್ತಲ್ವಾ? ಇದೇ ಥರನೇ ಎಲ್ಲ ಕ್ವಶನ್ಸು ಈಸಿ ಇರುತ್ತೆ. ಲಾಜಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ದ ರೇಷಿಯೋ ಆಫ್ 2 ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಈಸ್ 2:3. ಫೈಂಡ್ ದ ಮೆಜರ್ಸ್ ಆಫ್ ಈಚ್ ಆ್ಯಂಗಲ್. ಸೊ ಈಗ ಒಂದು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೆ. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ನಮಗೆ ಫಸ್ಟ್ ಗೊತ್ತಿರಬೇಕು. ಕರೆಕ್ಟಾ? ನಾನು ಹೇಳಿದ್ನಲ್ಲ, ಜಿಯೋಮೆಟ್ರಿ ಫಿಗರ್ಸ್ ಅಂದರೆ ಅದರ ಆ್ಯಂಗಲ್ ಎಷ್ಟು, ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸಪ್ಲಿಮೆಂಟ್ರಿ ಅಂದರೆ ನೋಡಿ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ, ಸೊ x + y ಎರಡು ಡಿಫ್ರೆಂಟ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ, ಅಥವಾ ಸೇಮ್ ಆದರೂ ಇರ್ಬೋದು, ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ 180 ಡಿಗ್ರಿ ಸಿಗುತ್ತೆ. ಇದೇ ಇಂಪಾರ್ಟೆಂಟ್. ಇದೇ ಸಪ್ಲಿಮೆಂಟ್ರಿ ಅಂದರೆ ಅರ್ಥ. ಯಾವುದೋ ಎರಡು ಆ್ಯಂಗಲ್ಸು ಅದೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 180 ಬರುತ್ತಂತೆ. ಅದಕ್ಕೆ ಅವರು ಒಂದು ರೇಷಿಯೋ ಕೊಟ್ಟಿದ್ದಾರೆ. ಏನದು? 2:3. ಕರೆಕ್ಟಾ? ಈ ರೇಷಿಯೋದಲ್ಲಿ ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಯಾವ್ದು ಅಂತ ಕಂಡುಹಿಡಬೇಕು.
ನಾನು ಆಗಲೇ ಹೇಳಿಲ್ವಾ, ಈ 2 ಎಕ್ಸಾಕ್ಟ್ ವ್ಯಾಲ್ಯೂನ ಅಲ್ಲ, ಇದಕ್ಕೇನೋ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಕರೆಕ್ಟಾ? ಸೊ ಗೊತ್ತಿಲ್ಲ 2x, ಇದನ್ನು 3x ಅಂತ ಅಂದ್ಕೊಳ್ಳೋಣ. ಇದು ಫಸ್ಟ್ ಆ್ಯಂಗಲ್ಲು, ಇದು ಸೆಕೆಂಡ್ ಆ್ಯಂಗಲ್. ಕರೆಕ್ಟಾ? ಈಗ ಫಸ್ಟ್ ಆ್ಯಂಗಲ್ ಮತ್ತು ಸೆಕೆಂಡ್ ಆ್ಯಂಗಲ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡೋಣ. ಮಾಡಿದ್ರೆ ಎಷ್ಟು ಸಿಗಬೇಕು? 180 ಡಿಗ್ರಿ. ಕರೆಕ್ಟಾ? ಈಗ ನಮಗೆ ಈ ಕ್ವೆಶನ್ ಸಿಗ್ತದೆ. ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಇದು 5x = 180 ಡಿಗ್ರಿ. ಎಕ್ಸ್ ಇಟ್ಕೊಳ್ಳೋಣ, 180 ಡಿಗ್ರಿ ಬೈ 5. 5 1s 5 3s 15, ಇನ್ನೂ 3 ಮಿಗುತ್ತೆ, ಅದು 36. ಸೊ ಎಕ್ಸ್ = 36. ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂತ ಖುಷಿ ಆಗೋದೊಂದೇನಾ? ಇಲ್ಲ, ನಾವಿಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಕಂಡುಹಿಡಿಬೇಕು. 2x. ಕರೆಕ್ಟಾ? 2x ಅಂದರೆ 2 × 36, ಅದು 72. ಕರೆಕ್ಟಾ? ಈಗ ಈ 3x ಅಂದರೆ ಏನು? 3 × 36. ಈಗ ಮಾಡಿದ್ರೂ ಆನ್ಸರ್ ಸಿಕ್ಬಿಡುತ್ತೆ. 3 6 18, 3 3 9, 108. ಕರೆಕ್ಟಾ? 108 ಮತ್ತು 72 ಇದೆರಡು ಆ್ಯಡ್ ಮಾಡಿದ್ರೆ ನಮಗೆ 180 ಸಿಗುತ್ತಾ? ಸಿಗುತ್ತೆ. ಸೊ ಹಾಗಾದರೆ ಫಸ್ಟ್ ಆ್ಯಂಗಲ್ 72, ಸೆಕೆಂಡ್ ಆ್ಯಂಗಲ್ 108. ಇಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಸಪ್ಲಿಮೆಂಟ್ರಿ ಅಂದರೆ ಏನು ಅಂತ ಗೊತ್ತಿರಬೇಕು. ಅದು ಗೊತ್ತಿದ್ರೇ ಇದೆಲ್ಲ ಸಾಲ್ವ್ ಮಾಡೋಕ್ಕಾಗೋದು. ಅದಕ್ಕೆ ಲಾಜಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ ಗೊತ್ತಾದರೆ ನೋಡಿ, ಇದೇ ಲಾಜಿಕ್. ಇದು ಗೊತ್ತಾದರೆ ಮಿಕ್ಕಿದೆಲ್ಲ ಸಿಂಪ್ಲಿಫಿಕೇಷನ್ನೇ ಅಲ್ವಾ? ಈ ಸಿಂಪ್ಲಿಫಿಕೇಷನ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ಗೂ ವೀಡಿಯೋಸ್ ಇರುತ್ತಲ್ಲ, ಅದನ್ನು ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್, ದ ರೇಷಿಯೋ ಆಫ್ 2 ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಈಸ್ 4:2. ಫೈಂಡ್ ದ ಮೆಜರ್ ಆಫ್ ಈಚ್ ಆ್ಯಂಗಲ್. ಇದು ಅಷ್ಟೇ, ಪ್ರೀವಿಯಸ್ ಕ್ವಶನ್ಗೆ ಸಿಮಿಲರ್ ಕ್ವಶನ್ ಬಟ್ ಡಿಫ್ರೆಂಟ್ ಕಾನ್ಸೆಪ್ಟ್. ಅಲ್ಲಿ ನಾವು ಸಪ್ಲಿಮೆಂಟ್ರಿ ತೊಗೊಂಡ್ವಿ. ಸಪ್ಲಿಮೆಂಟ್ರಿ ಅಂದ್ರೇನು? 2 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ಬಟ್ ಕಾಂಪ್ಲಿಮೆಂಟ್ರಿ ಕೇಳಿರೋದಿಲ್ಲಿ. ಕರೆಕ್ಟಾ? ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇಲ್ಲೂ ಸಹ 2 ಆ್ಯಂಗಲ್ನ ಆ್ಯಡ್ ಮಾಡ್ತೀವಿ. ಬಟ್ ಆ್ಯಡ್ ಮಾಡಿದ್ರೆ 180 ಸಿಗೋದಿಲ್ಲ, 90 ಡಿಗ್ರಿ ಸಿಗುತ್ತೆ. ಸೊ ಇದು ಕಾಂಪ್ಲಿಮೆಂಟ್ರಿಗೆ ರೂಲ್. 2 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗಬೇಕು? 90 ಸಿಗಬೇಕು. ಈಗ ಅವ್ರು 2 ಆ್ಯಂಗಲ್ಸ್ ಯಾವುದು ಅಂತ ಕೊಟ್ಟಿಲ್ಲ, ಬಟ್ ಅದಕ್ಕೆ ರೇಷಿಯೋ ಕೊಟ್ಟಿದ್ದಾರೆ. ಏನು? 4:2. ಇದನ್ನು 4x = 2x ಅಂತ ಬರ್ಕೋಬೇಕು. ಕರೆಕ್ಟಾ? ಹೀಗೆ ನೋಡಿ, ಈಗ 4x + 2x = ಎಷ್ಟು? 90 ಡಿಗ್ರಿ. ಕರೆಕ್ಟಾ? ಈಗ ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 6x = 90 ಡಿಗ್ರಿ. ಈಗ ಇದನ್ನು x = 90/6. 3 2s 6, ಇದು 3 30s. ಕರೆಕ್ಟಾ? ಸೊ x = 2 1s 2 15s. ಕರೆಕ್ಟಾ? ಈಗ x = 15 ಡಿಗ್ರಿ. ನಮಗೆ ಬೇಕಾಗಿದ್ದ ಆನ್ಸರ್ ಏನು? x = 15 ಡಿಗ್ರಿ. ಏನಿಲ್ಲ, x = 90/6 ಅಲ್ವಾ? 3 2s 6, 3 30s 90. ಕರೆಕ್ಟಾ? ಈಗ 2 ಮತ್ತು 30 ಇದೆ, ಇದೆರಡನ್ನೂ 2 ಇಂದ ಡಿವೈಡ್ ಮಾಡಿ. 2 1s 2 15s 30. ಸೊ x = ಎಷ್ಟು? 15 ಸಿಕ್ತು. ಇಷ್ಟೇ. ಸೊ x ವ್ಯಾಲ್ಯೂ ಸಿಕ್ತಲ್ವಾ? ಈಗ ಈ ವ್ಯಾಲ್ಯೂಸ್ನ ಕಂಡುಹಿಡಿಯೋಣ. 4x ಅಂದರೆ 4 × 15, 15 4s 60 ಡಿಗ್ರಿ. ಕರೆಕ್ಟಾ? ಇದು ಒಂದು ಆ್ಯಂಗಲ್. ನೋಡಿ, ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕಂತೆ? 90 ಡಿಗ್ರಿ ಬರಬೇಕಂತೆ. ಒಂದು 60 ಆದರೆ ಇನ್ನೊಂದು ಎಷ್ಟು? 30. ಇಷ್ಟೇ. ಈ ಥರ ನೋಡಿದ ತಕ್ಷಣ ಆನ್ಸರ್ ಕಂಡುಹಿಡ್ಬೋದು. ಅಥವಾ ಇಲ್ಲೇ ಮಾಡ್ತೀರಾ, ಇಲ್ಲಿ 2x ಇದೆ ಅಲ್ವಪ್ಪ, 2xನ 2 × 15 ಅದೆಷ್ಟು? 30 ಡಿಗ್ರಿ. ಈ ಥರ ಸಿಂಪ್ಲಿಫೈ ಮಾಡಿದ್ರು ಆನ್ಸರ್ ಸಿಗುತ್ತೆ, ಈ ಥರ ಕರೆಕ್ಟಾಗಿ ರೆಕ್ಟಿಫೈ ಮಾಡಿದ್ರು ಆನ್ಸರ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇಷ್ಟೇ. ಇದೇ ಥರನೇ ಕ್ವಾಡ್ರಿಲ್ಯಾಟ್ರಲ್ಸ್ ಮೇಲೆ ಕೆಲವು ಕ್ವಶನ್ಸ್ ಇರುತ್ತೆ. ಕ್ವಾಡ್ರಿಲ್ಯಾಟ್ರಲ್ಲೇ ತುಂಬ ಇಂಪಾರ್ಟೆಂಟ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸಲ್ಲಿ. ಅದ್ರ ಮೇಲೆ ಯಾವ್ಯಾವ ಥರ ಡಿಫ್ರೆಂಟ್ ಕ್ವಶನ್ಸ್ ಇದುವರೆಗೂ ಕೇಳಿದಾರೋ ಅದೆಲ್ಲದನ್ನು ಹೀಗೆ ಹೇಳ್ಕೊಡ್ತೀನಿ. ಈಗ ಕ್ವಾಡ್ರಿಲ್ಯಾಟ್ರಲ್ಸ್ ಮೇಲೆ ರೇಷಿಯೋ ಪ್ರಪೋರ್ಷನ್ಸ್ ಕ್ವಶನ್ಸ್ ಕೇಳಿದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಮ್ಮ ಫಸ್ಟ್ ಕ್ವಶನ್, ದ ರೇಷಿಯೋ ಬಿಟ್ವೀನ್ ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ 7:2:5:6 respectively. What is the sum of double the smallest angle and half of the largest angle of a quadrilateral? ಕ್ವಶನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಧ ಆನ್ಸರ್ ಸಿಕ್ಬಿಡುತ್ತೆ. ಏನಿಲ್ಲ, 4 ರೇಷಿಯೋದಲ್ಲಿ ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು? ಕ್ವಾಡ್ರಿಲ್ಯಾಟ್ರಲಲ್ಲಿ ಏನು ಬೇಕಾದ್ರೂ ಬರ್ಬೋದು ನಿಮಗೆ.
ಸ್ಕ್ವಯರ್ ಆದರೂ ಬರ್ಬೋದು, ರೆಕ್ಟ್ಯಾಂಗಲ್ ಆದರೂ ಬರ್ಬೋದು. ಸ್ಕ್ವಯರ್ ಬರಲಿಕ್ಕೆ ಚಾನ್ಸ್ ಇಲ್ಲ, ಯಾಕೆ ಸ್ಕ್ವಯರಲ್ಲಿ ಎಲ್ಲ ಆ್ಯಂಗಲ್ಸು ಸೇಮ್ ಇರುತ್ತೆ, ಕರೆಕ್ಟಾ? ಸೊ ಇದನ್ನು ನಾವು ಬೇರೆ ಶೇಪ್ ಥರ ಅಂದ್ಕೊಳ್ಳೋಣ. ರೆಕ್ಟ್ಯಾಂಗಲ್ಲು ಆಗೋದಿಲ್ಲ, ಇದನ್ನು ಪ್ಯಾರಲಲ್ಲೋಗ್ರಾಮ್, ಕರೆಕ್ಟಾ? ಒಂದು ಪ್ಯಾರಲಲ್ಲೋಗ್ರಾಮ್. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು? 4 ಸೈಡ್ ಇರಬೇಕು. ಸ್ಕ್ವೇರ್ ಆದರೂ ಆಗ್ಬೋದು, ರೆಕ್ಟ್ಯಾಂಗಲ್ ಆದರೂ ಆಗ್ಬೋದು, ಪ್ಯಾರಲಲ್ಲೋಗ್ರಾಮ್ ಆದರೂ ಆಗ್ಬೋದು, ರಾಂಬಸ್ ಆದರೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಕರೆಕ್ಟಾ? ಇದಕ್ಕೆ 4 ಆ್ಯಂಗಲ್ಸ್ ಇರುತ್ತೆ, ಕರೆಕ್ಟಾ? ಬಟ್ ಆ 4 ಆ್ಯಂಗಲ್ಸ್ ಯಾವುದು ಅಂತ ಕೊಟ್ಟಿದ್ದಾನ? ಇಲ್ಲ, ಅದನ್ನು ಕಂಡುಹಿಡಿಬೇಕಂತೆ. ಕಂಡುಹಿಡಿದ್ಬಿಟ್ಟು ಆಮೇಲೆ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಈ 4 ಆ್ಯಂಗಲ್ಸ್ನ ಕಂಡುಹಿಡಿಯೋಣ. ಅದಕ್ಕೆ ರೇಷಿಯೋ ಕೊಟ್ಟಿದ್ದಾನೆ, ಏನು? 7:2:2:5:6. ಇದು ಅವ್ನು ಕೊಟ್ಟಿರೋ ರೇಷಿಯೋ. ಇದರಲ್ಲಿ ಫಸ್ಟು ನಾವು ಆ್ಯಂಗಲ್ಸ್ ಬರ್ಬಿಡೋಣ, ಆಮೇಲೆ ಮಿಕ್ಕಿದ್ದು ನೋಡೋಣ. ಸೊ ಇದನ್ನು 7x + 2x + 5x + 6x. ಓಕೆ, ಸೊ ಇದನ್ನು ಯಾಕೆ ಆ್ಯಡ್ ಮಾಡಿದ್ರೆ ಅಂದರೆ, ಈ 4 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಕ್ವಾಡ್ರಿಲ್ಯಾಟ್ರಲಲ್ಲಿ ಆನ್ಸರ್ ಎಷ್ಟು ಸಿಗುತ್ತೆ? 360 ಡಿಗ್ರಿ. ಇದೇ ಇಂಪಾರ್ಟೆಂಟ್. ಟ್ರಯಾಂಗಲಲ್ಲಿ 180 ಡಿಗ್ರಿ ಸಿಕ್ತು, ಕರೆಕ್ಟಾ? ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ 4 ಸೈಡ್ಸ್ ಇರೋದು ಯಾವುದೇ ಶೇಪ್ ಬಂದರೂ ಅದಕ್ಕೆ ಆನ್ಸರ್ 360 ಡಿಗ್ರಿ. ಸೊ ಇದರಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. 8, ಇದು 12, ಸೊ ಇದು 20. 20x = 360 ಡಿಗ್ರಿ. ಸೊ x = 360/20. 0ಗೆ 0, 2 1s 2 18s. ಸೊ ಹಾಗಾದರೆ x = ಎಷ್ಟು? 18 ಡಿಗ್ರಿ. ಈಗ ಎಕ್ಸ್ ವ್ಯಾಲ್ಯೂ 18 ಸಿಕ್ಕಿದೆ. ಇದನ್ನು ಈ 4 ಕಡೆಯೂ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. x = ಎಷ್ಟು? 18. 7 × 18 ಎಷ್ಟು? 18 7s 126. ಒಂದು ಆ್ಯಂಗಲು 126. 2 × x, 2 18s 36. ಇನ್ನೊಂದು ಆ್ಯಂಗಲು 36. ಈಗ 5 × x, ಇದು 18 5s 90. ಇನ್ನೊಂದು ಆ್ಯಂಗಲು 6x ಅಲ್ವಾ? 18 6s 108. ಕರೆಕ್ಟಾ? ಸೊ ಇದು ನಮಗೆ ಬೇಕಾಗಿರೋ ಆ್ಯಂಗಲ್ಸ್, ಕರೆಕ್ಟಾ? ನೋಡಿ 126, ಇದು 4 ಆ್ಯಡ್ ಮಾಡಿದ್ರೆ ನಿಮಗೆ 360ನೇ ಸಿಗುತ್ತೆ, ಓಕೆನಾ? ಈಗ ನಮಗೆ ಆ್ಯಂಗಲ್ಸ್ ಕಂಡುಹಿಡಿದಿದ್ದೀವಿ. ಇವಾಗ ಕ್ವಶನ್ಗೆ ಬರೋಣ. ಕ್ವಶನ್ ಏನು ಅಂದರೆ, ವಾಟ್ ಈಸ್ ದ ಸಮ್ ಆಫ್ ಡಬಲ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಆ್ಯಂಡ್ ಹಾಫ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್? ನೋಡಿ, ಸಮ್ ಆಫ್ ಡಬಲ್ ದ ಸ್ಮಾಲೆಸ್ಟ್ ಆ್ಯಂಗಲ್. ಸಮ್ ಅಂದರೆ ಏನು? ಆ್ಯಡ್ ಮಾಡಬೇಕು, 2 ನಂಬರ್ನ ಆ್ಯಡ್ ಮಾಡಬೇಕಂತೆ. ಆ 2 ನಂಬರ್ ಯಾವುದು ಅಂತ ಹೇಳ್ತಾನೆ. ಡಬಲ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಯಾವುದು? ಸ್ಮಾಲೆಸ್ಟ್ ಆ್ಯಂಗಲ್ ಇದು. ಇದನ್ನು ಡಬಲ್ ಮಾಡಿದ್ರೆ ನಮಗೆ 72 ಬರುತ್ತೆ ಸಮ್, ಓಕೆ? ಹಾಫ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಗಲ್. ಲಾರ್ಜೆಸ್ಟ್ ಆ್ಯಂಗಲ್ ಯಾವುದು? 126, ಕರೆಕ್ಟಾ? ಇದರಲ್ಲಿ ಹಾಫ್ ಎಷ್ಟು? 63 = 513 ಅಲ್ವಾ? ಇಷ್ಟೇ, 135 ಡಿಗ್ರಿ. ಇಷ್ಟೇ, ಅರ್ಥ ಆಯ್ತಲ್ವಾ? ಕ್ವಶನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ದ ಸಮ್ ಅಂದರೆ 2 ನಂಬರ್ಸ್ನ ಆ್ಯಡ್ ಮಾಡಬೇಕು. ಆ 2 ನಂಬರ್ಸ್ ಯಾವುದು? ಡಬಲ್ ದ ಸ್ಮಾಲೆಸ್ಟ್ ಆ್ಯಂಗಲ್. ಈ ಸ್ಮಾಲೆಸ್ಟ್ ಆ್ಯಂಗಲ್ನ ಡಬಲ್ ಮಾಡಬೇಕಂತೆ. 36 2s 72. ಡಬಲ್ ಅಂದರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡೋದು. ಹಾಫ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್. ಹಾಫ್ ಅಂದರೆ ದೊಡ್ಡ ನಂಬರ್ನ, ಲಾರ್ಜೆಸ್ಟ್ ನಂಬರ್ನ 2 ಇಂದ ಡಿವೈಡ್ ಮಾಡಿ. ಸೊ 126ನ 63. ಇದೇ ನೋಡಿದ ತಕ್ಷಣ ಮಾಡ್ತೀನಿ ಅಂದರೆ ನೋಡಿ, 120 ಹಾಫ್ ಎಷ್ಟು? 60. 6 ಹಾಫ್ ಎಷ್ಟು? 3. 63. ಇಷ್ಟೇ. ಸೊ ಇದಾಯ್ತಾ? ಇದೆರಡೂ ಆ್ಯಡ್ ಮಾಡಿದ್ರೆ ನಮಗೆ ಸಿಗೋ ಆ್ಯಂಗಲ್ 135. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ ಆಫ್ 2:4:7:5 respectively. The smallest angle of a quadrilateral is equal to the smallest angle of a triangle. One of the angles of a triangle is twice the smallest of a triangle. What is the second largest angle of a triangle? ಸೊ ಕ್ವಶನ್ ಅಂತೂ ಸಖತ್ ಕನ್ಫ್ಯೂಸಿಂಗ್ ಆಗಿತ್ತಲ್ವಾ? ಬಟ್ ಸಖತ್ ಈಸಿ. ಲಾಜಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ 2 ಶೇಪ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಒಂದು ಕ್ವಾಡ್ರಿಲ್ಯಾಟ್ರಲ್, ಕರೆಕ್ಟಾ? ಇನ್ನೊಂದು ಟ್ರಯಾಂಗಲ್, ಕರೆಕ್ಟಾ? ನೋಡಿ, ಕ್ವಾಡ್ರಿಲ್ಯಾಟ್ರಲಲ್ಲಿ 4 ಆ್ಯಂಗಲ್ಸ್ ಇರುತ್ತೆ, ಟ್ರಯಾಂಗಲಲ್ಲಿ 3 ಆ್ಯಂಗಲ್ಸ್ ಇರುತ್ತೆ, ಕರೆಕ್ಟಾ? ಇನ್ನೊಂದು ಏನಂದರೆ, ಕ್ವಾಡ್ರಿಲ್ಯಾಟ್ರಲಲ್ಲಿ ಟೋಟಲ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು? 360 ಬರುತ್ತೆ. ಇದರಲ್ಲಿ 3 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಬರುತ್ತೆ, ಕರೆಕ್ಟಾ? ಇದಿಷ್ಟು ನಮ್ಗೆ ಗೊತ್ತಿರೋ ಬೇಸಿಕ್ಸು. ಇದನ್ನು ಇಟ್ಕೊಂಡು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸೊ ನಮಗೆ ಕ್ವಾಡ್ರಿಲ್ಯಾಟ್ರಲ್ದವರು ಒಂದು ರೇಷಿಯೋ ಕೊಟ್ಟಿದ್ದಾರೆ, 2:4:7:5, ಕರೆಕ್ಟಾ? ಈಗ ಇದನ್ನು 2x + 4x + 7x + 5x = ಎಷ್ಟು? 360 ಡಿಗ್ರಿ.
ಈ 4ಕ್ಕೂ ಎಕ್ಸ್ ಹಾಕೋಬೇಕು. ಹಾಕೊಂಡು ಈ 4ನ್ನು ಆ್ಯಡ್ ಮಾಡಿದ್ರೆ ಇದೇನು ಹೇಳ್ತಾ ಇದೆ, 4 ಆ್ಯಂಗಲ್ಸ್ ಬಗ್ಗೆ ಮಾತಾಡ್ತಾ ಇದೆ ಈ ರೇಷಿಯೋ. ಕರೆಕ್ಟಾ? 4ನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 360 ಬರುತ್ತೆ. ಯಾಕೆ? ಇದು ಕ್ವಾಡ್ರಿಲ್ಯಾಟ್ರಲ್. ಕರೆಕ್ಟಾ? ಈ ಸ್ಕ್ವಯರು, ರೆಕ್ಟ್ಯಾಂಗಲ್ಲು, ಪ್ಯಾರಲೋಗ್ರಾಮ್ ಮತ್ತು ರಾಂಬಸ್ ಇದೆಲ್ಲ ಟೋಟಲ್ ಆ್ಯಂಗಲ್ ಎಷ್ಟು ಒಳಗಡೆ? 360 ಡಿಗ್ರಿ. ಕರೆಕ್ಟಾ? ಸೊ ಅದಕ್ಕೆ 360 ಡಿಗ್ರಿ ಬರ್ಕೊಳ್ತೀವಿ. ಇದರಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಬಿಡೋಣ. ಇಲ್ಲಿ 6 ಮತ್ತು 12. ಕರೆಕ್ಟಾ? 18x is equal to 360 ಡಿಗ್ರಿ. ಈಗ x is equal to 360 divided by 18. 18 1s 18 2s. ಈ 0 ಹಾಗೆ ಇರುತ್ತೆ. ಈಗ x is equal to ಎಷ್ಟು? 20 ಡಿಗ್ರಿ. x is equal to 20 ಡಿಗ್ರಿ ಸಿಕ್ತು. ಆ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 4 ಆ್ಯಂಗಲ್ಸು ಕ್ವಾಡ್ರಿಲ್ಯಾಟ್ರಲ್ದು ಸಿಕ್ಬಿಡುತ್ತೆ. ಕರೆಕ್ಟಾ? ಸೊ 2x is equal to 2 into 20 ಅದೆಷ್ಟಾಗುತ್ತೆ? 40 ಡಿಗ್ರಿ. ಇಷ್ಟು 4x 4 into 20 80 ಡಿಗ್ರಿ. ಈ ಡಿಗ್ರಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಬೇಡ. ನೆಕ್ಸ್ಟು 7x 7 2s 14. ಸೊ ಅದು 140 ಡಿಗ್ರಿ. ಇನ್ನೊಂದು 5x 5 into 20 ಅದು 100. ಕರೆಕ್ಟಾ? ಈಗ ನಮಗೆ ಬೇಕಾಗಿರೋ ಆ್ಯಂಗಲ್ ಸಿಕ್ತು. ಇದು ಕ್ವಾಡ್ರಿಲ್ಯಾಟ್ರಲ್ಸ್. ಈಗ ಅವನೇನು ಹೇಳಿದ್ದಾನೆ, ದ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು ದ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್. ಕರೆಕ್ಟಾ? ಕ್ವಶನಲ್ಲಿ. ಸೊ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಇದು ಈ ಟ್ರಯಾಂಗಲಲ್ಲಿ ಯಾವುದು ಸ್ಮಾಲೆಸ್ಟ್ ಇರುತ್ತೋ ಅದು ಸಹ 40 ಆಗಿರುತ್ತಂತೆ. ಹಾಗಾದರೆ ಈ ಮೂರಲ್ಲಿ ನಾವು ಯಾವ್ದಾದ್ರು ತಗೊಳ್ಳೋಣ. ಇದನ್ನು 40 ಡಿಗ್ರಿ ಅಂತ ತಗೊಳ್ಳೋಣ. ಸೊ ಒಂದು ಸ್ಟೇಟ್ಮೆಂಟ್ ಮುಗಿತಾ. ಅದೇ ಥರ 1 by 1 ಬರೋಣ. ಓಕೆ, ನೆಕ್ಸ್ಟ್ ನೋಡಿ, ಒನ್ ಆಫ್ ದಿ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಟ್ವೈಸ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್. ಇನ್ನೊಂದು ಟ್ರಯಾಂಗಲಲ್ಲಿ ಟ್ವೈಸ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಏನಿರುತ್ತೋ ಅದಕ್ಕೂ ಡಬಲ್ ಅಂತೆ. ಟ್ವೈಸ್ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಥ್ರೈಸ್ ಅಂದರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಟ್ವೈಸ್ ಹೇಳಿರೋದಲ್ವಾ. ಸೊ ಇದೇನು ಆ್ಯಂಗಲ್ ಇದೆಯೋ ಸ್ಮಾಲೆಸ್ಟ್ ಆ್ಯಂಗಲ್, ಇದಕ್ಕೆ ಟ್ವೈಸ್ ಮಾಡಿದ್ರೆ ಇನ್ನೊಂದು ಆ್ಯಂಗಲ್ ಸಿಗುತ್ತಂತೆ. ಸೊ ಇದು ಡಬಲ್ ಎಷ್ಟು? 80 ಡಿಗ್ರಿ. ಓಕೆ, ಸೊ ಟೋಟಲ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಎಷ್ಟು? 180 ಡಿಗ್ರಿ. ಕರೆಕ್ಟಾ? ಈಗ 180 ಡಿಗ್ರಿ ಅಂದರೆ 3 ಆ್ಯಡ್ ಮಾಡಿದಾಗ ಇದೆರಡು ಆ್ಯಡ್ ಮಾಡಿದ್ರೆ ನಮಗೆ 120 ಬರುತ್ತಾ? ಹಾಗಾದರೆ ಇನ್ನೊಂದು ಎಷ್ಟು? 60 ಡಿಗ್ರಿ. ಕರೆಕ್ಟಾ? ಸೊ ಇನ್ನೊಂದು ಆ್ಯಂಗಲ್ನ ಈ ಥರ ಲಾಜಿಕ್ಕಾಗಿ ನಾವು ಕಂಡುಹಿಡಿಬೇಕು. ಗೊತ್ತಾಯ್ತಾ? ಫಸ್ಟ್ ಸ್ಮಾಲೆಸ್ಟ್ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಕ್ವಲ್ ಟು ದ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್. ಯಾವುದೋ ಒಂದು ಆ್ಯಂಗಲ್ ತಗೊಂಡ್ವಿ. ಈಗ ಇನ್ನೊಂದೇನು ಹೇಳಿದ್ದಾನೆ, ಒನ್ ಆಫ್ ದಿ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಟ್ವೈಸ್ ದ ಸ್ಮಾಲೆಸ್ಟ್ ಆ್ಯಂಗಲ್. ಟ್ವೈಸ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಅಂದರೆ ಸ್ಮಾಲೆಸ್ಟ್ ಆ್ಯಂಗಲ್ ಎಷ್ಟಿದೆಯೋ ಅದಕ್ಕೆ ಡಬಲ್ಲು, ಅದು 80. ಓಕೆ, ಸೊ ಟೋಟಲ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಎಷ್ಟು? 180 ಡಿಗ್ರಿ. 40 + 80 120 ಆದರೆ ಇನ್ನೊಂದು 60 ಡಿಗ್ರಿನೇ ಆಗಿರಬೇಕು. ಆದರೆ ಕ್ವಶನ್ ಏನೊಂದು, ವಾಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್? ಸೆಕೆಂಡ್ ಲಾರ್ಜೆಸ್ಟ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಯಾವುದು? ಇದು ಸ್ಮಾಲೆಸ್ಟ್, ಇದು ಲಾರ್ಜೆಸ್ಟ್, ಇದು ಸೆಕೆಂಡ್ ಅಂದರೆ ಮೀಡಿಯಮ್. ಕರೆಕ್ಟಾ? ಸೊ ಆನ್ಸರ್ ಎಷ್ಟು? 60 ಡಿಗ್ರಿ. ಇಷ್ಟೇ. ಅರ್ಥ ಆಯ್ತಲ್ವಾ? ನೋಡಿ, ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಯಿತು. ಬಟ್ ಕಾನ್ಸೆಪ್ಟ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ಓಕೆ, ಒಟ್ಟಿಗೆ ಎಲ್ಲದನ್ನು ತಲೆ ತುಂಬ್ಕೊಳ್ಳೋಕೆ ಹೋಗಬೇಡಿ. ಸ್ಟೆಪ್ ಬೈ ಸ್ಟೆಪ್ ಬನ್ನಿ, ಆನ್ಸರ್ ನಿಮ್ಗೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ, ದ ರೇಷಿಯೋ ಬಿಟ್ವೀನ್ ದ 3 ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ 1:4:5 ರೆಸ್ಪೆಕ್ಟಿವ್ಲಿ. ದ ವ್ಯಾಲ್ಯೂ ಆಫ್ 4th ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ 60 ಡಿಗ್ರಿ. then what is the difference between the values of largest and smallest angle of a quadrilateral? ಇದು ಸಹ ಸಖತ್ ಈಸಿ. ಕರೆಕ್ಟಾ? ಏನಿಲ್ಲ, ಎಲ್ಲ ಸರಿನೂ 4 ರೇಷಿಯೋಸ್ ಕೊಡೋರು, ಇದರಲ್ಲಿ 3 ರೇಷಿಯೋಸ್ ಕೊಟ್ಟಿದ್ದಾರೆ. ಇನ್ನೊಂದು ಡೈರೆಕ್ಟಾಗಿ ಆನ್ಸರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇದೊಂದು ಕ್ವಾಡ್ರಿಲ್ಯಾಟ್ರಲ್. ಕರೆಕ್ಟಾ? ಇದರಲ್ಲಿ ಎಷ್ಟು ಆ್ಯಂಗಲ್ಸ್ ಇರುತ್ತೆ? 4 ಆ್ಯಂಗಲ್ಸ್ ಇರುತ್ತೆ. ಓಕೆ, ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಕರೆಕ್ಟಾ? ಈಗ ಸೊ ಅದಕ್ಕೆ 3 ರೇಷಿಯೋ ಕೊಟ್ಟಿದ್ದಾನೆ. 1:4:5. ಓಕೆ, ಇದನ್ನು 1, ಇದನ್ನು 4, ಇದನ್ನು 5 ಅಂದ್ಕೊಳ್ಳೋಣ. ಇನ್ನೊಂದು ಓಕೆ, ಅವ್ನು ಡೈರೆಕ್ಟಾಗಿ ಆನ್ಸರೇ ಕೊಟ್ಬಿಟ್ಟಿದ್ದಾನೆ. ದ ವ್ಯಾಲ್ಯೂ ಆಫ್ 4th ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ 60 ಡಿಗ್ರಿ ಅಂತ. ಇದನ್ನು ರೇಷಿಯೋದಲ್ಲಿ ಕೊಟ್ಟಿಲ್ಲ, ಎಕ್ಸಾಕ್ಟ್ ವ್ಯಾಲ್ಯೂನೇ ಕೊಟ್ಬಿಟ್ಟಿದ್ದಾನೆ. ಕರೆಕ್ಟಾ? ಹಾಗಾದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಎಷ್ಟು ಅಂತ ಕೇಳಿರೋದು. ಕರೆಕ್ಟಾ? ಈಗ ನೋಡಿ, ಈಗ ಫಸ್ಟ್ ನಾವು ಎಲ್ಲ ಆ್ಯಂಗಲ್ಸ್ನು ಕಂಡುಹಿಡಿಯೋಣ. ಒಂದು ಆ್ಯಂಗಲ್ ನಮ್ಗೆ ಗೊತ್ತಿದೆ, 3 ಆ್ಯಂಗಲ್ ನಮ್ಗೆ ಗೊತ್ತಿಲ್ಲ. ಸೊ ಇದನ್ನು ನಾವು 1x + 4x + 5x = 360. ಕರೆಕ್ಟಾ? ಹಿಂಗೆ ಬರ್ಕೊಂಡ್ರೆ ಆಗುತ್ತಾ? ಇಲ್ಲ, ಇದು ತಪ್ಪು. ಯಾಕೆ? 3 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ 360 ಬರೋದಿಲ್ಲ. 4 ಆ್ಯಂಗಲ್ಸ್ನು ಆ್ಯಡ್ ಮಾಡಬೇಕು. ಕರೆಕ್ಟಾ? ಸೊ +60 ಡಿಗ್ರಿ. ಇದನ್ನು ಡೈರೆಕ್ಟಾಗಿ ಅವ್ನು ಕೊಟ್ಬಿಟ್ಟಿದ್ದಾನೆ.
ಓಕೆ ಒಂದು ಆ್ಯಂಗಲ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಇನ್ನು 3 ಕೊಟ್ಟಿಲ್ಲ. ಸೊ 3ನ ಮಾತ್ರ ಈಗ ಬರ್ಕೊಳ್ಳೋಣ. ಇಲ್ಲಿ 1 ಬರ್ಕೊಂಡ್ರೆ ಒಂದೇ, ಬರ್ಕೊಂಡಿಲ್ಲ ಅಂದರೆ ಒಂದೇ. ಈಗ ಈ 60ನ ಆ ಕಡೆ ಕಳ್ಸೋಣ. ಅದು 360 ಮೈನಸ್ 60 ಅದು 300 ಆಗುತ್ತೆ. ಕರೆಕ್ಟಾ? ಇದು ಯಾಕೆ ಆ ಕಡೆ ಹೋದರೆ ಮೈನಸ್ ಆಯಿತು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ LHS RHS ಟ್ರಾನ್ಸ್ಪೊಸಿಷನ್ ಅಂತ ಒಂದು ವಿಡಿಯೋ ಇಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಈ ಥರ ಏನೇ ಕ್ವಶನ್ ಬಂದರೂ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಈಗ ಈ 60 ಹೋಯಿತು, 300 ಆಯಿತು. ಇದು ಮಿಕ್ಕಿರೋದು 3 ಏನು? 5 9 10 10x. ಕರೆಕ್ಟಾ? ಸೊ x ಇಸ್ ಈಕ್ವಲ್ ಟು 300/10. 1 0 1 0 ಹೋಯಿತು. ಸೊ x ಇಸ್ ಈಕ್ವಲ್ ಟು ಎಷ್ಟು? 30 ಡಿಗ್ರಿ. ಎಕ್ಸ್ ವ್ಯಾಲ್ಯೂ ಏನು? 30 ಡಿಗ್ರಿ. ಎಕ್ಸ್ ಅಂದರೆ ಸ್ಮಾಲೆಸ್ಟ್ ಆ್ಯಂಗಲ್. ಕರೆಕ್ಟಾ? ಸೊ ಇದು ಒಂದು 30 ಡಿಗ್ರಿ. ಓಕೆ, ಇನ್ನೊಂದು 60 ಡಿಗ್ರಿ ಅವನೇ ಕೊಟ್ಟಿದ್ದಾನೆ. ಇನ್ನೊಂದು 5x ಅಲ್ವಾ, 5 × 30, 3 5s 15, ಅದು 150. ಇನ್ನೊಂದು ಯಾವುದು? 4x. ಕರೆಕ್ಟಾ? 30 4s ಅದೆಷ್ಟಾಗುತ್ತೆ? 3 4s 12, ಇದು 120 ಡಿಗ್ರಿ. ಇದು ನಮಗೆ ಸಿಕ್ಕಿರೋ ಆ್ಯಂಗಲ್ಸ್. ಬಟ್ ಕ್ವಶನ್ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಗಲ್ ಆ್ಯಂಡ್ ಸ್ಮಾಲೆಸ್ಟ್ ಆ್ಯಂಗಲ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಕರೆಕ್ಟಾ? ನೋಡಿ, ಆಗ ಸ್ಮಾಲೆಸ್ಟ್ ಇದು, ಲಾರ್ಜೆಸ್ಟ್ ಇದು. 150 ಮೈನಸ್ 30 ಸಪ್ರಾಕ್ಷನ್ ಅಂದರೆ ಏನು? ಮೈನಸ್ ಅಲ್ವಾ. ಸೊ 150 ಮೈನಸ್ 30 ಇಸ್ ಈಕ್ವಲ್ ಟು 120 ಡಿಗ್ರಿ. ಇಷ್ಟೇ. ಅರ್ಥ ಆಯ್ತಲ್ವಾ? ನೋಡಿ, ಕ್ವಶನ್ಸ್ನ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಓಕೆ, ಸೊ ಈ ಥರ ಅವ್ರು ಯಾವ ಶೇಪ್ ಬೇಕಾದರೂ ನಿಮಗೆ ಕ್ವಶನ್ಸ್ ಕೊಡ್ಬೋದು. ಯಾವುದೇ ಶೇಪ್ ಕೊಟ್ಟರು ಆರಾಮ್ಸೆ ಆನ್ಸರ್ನ ಕಂಡುಹಿಡಿಬೋದು. ನಿಮಗೆ ಗೊತ್ತಿರಬೇಕಾಗಿರೋದೇನು? ಟೋಟಲ್ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು, ಮತ್ತು ಟ್ರಯಾಂಗಲಲ್ಲೇನು, ಕಾಂಪ್ಲಿಮೆಂಟ್ರಿ ಅಂದ್ರೇನು, ಸಪ್ಲಿಮೆಂಟ್ರಿ ಅಂದ್ರೇನು ಅಂತ ಗೊತ್ತಿರಬೇಕು. ಈಗ ಇದೇ ಥರ ಇನ್ನೊಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡಿಬಿಟ್ಟು ಈ ಕಂಪ್ಲೀಟ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮ ಫೈನಲ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ದ ರೇಷಿಯೋಸ್ ಆಫ್ ಸೈಡ್ ಲೆನ್ಸ್ ಆಫ್ ಎ ಟ್ರಯಾಂಗಲ್ ABC to the corresponding side lengths of a triangle PQR are 2:1. Then find A, C, Y and Z. ಓಕೆನಾ? ಅಲ್ಲಿ ಡಯಾಗ್ರಾಮ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಕ್ವಶನ್ನು ಅದೇ ಥರ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆ ಡಯಾಗ್ರಾಮ್ ಬರೆದ್ಬಿಡ್ತೀನಿ ನೋಡಿ. 2 ಟ್ರಯಾಂಗಲ್ಸ್ನ ಬರ್ಕೊಂಬಿಡೋಣ, ಈಸಿ ಆಗುತ್ತೆ. ನೋಡಿ, ಇದು A B C. ಈಗ ಅದೇ ಥರ P Q R. ಓಕೆ, ಈಗ ಇದಕ್ಕೊಂದು ರೇಷಿಯೋ ಕೊಟ್ಟಿದ್ದಾನೆ, ಏನದು? 2:1. ಅದೇ ರೀತಿ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋ ವ್ಯಾಲ್ಯೂಸು ಕೊಟ್ಟಿದ್ದಾನೆ. ಇದು A, ಇದು B, ಇದು C, ಇದು X, ಇದು Y, ಇದು Z. ಕರೆಕ್ಟಾ? ಈಗ ಈ ರೇಷಿಯೋ ಕೊಟ್ಟಿದ್ದಾನಲ್ಲ, ಇದೇ ಸಖತ್ ಇಂಪಾರ್ಟೆಂಟ್. ಇದೇ ನಮಗೆ ಹಿಂಟ್. ಇದನ್ನ ಇಟ್ಕೊಂಡು A B C X Y Z ವ್ಯಾಲ್ಯೂಸ್ನ ಕಂಡುಹಿಡಿಯೋಣ. ಕೆಲವೊಂದು ಕೊಟ್ಟಿದ್ದಾನೆ, X ವ್ಯಾಲ್ಯೂ ಕೊಟ್ಟಿದ್ದಾನೆ ಮತ್ತು B ವ್ಯಾಲ್ಯೂ ಕೊಟ್ಟಿದ್ದಾನೆ. B ಅಂದರೆ ಇಲ್ಲಿಂದ ಇಲ್ಲಿಗೆ, A ಅಂದರೆ ಇಲ್ಲಿಂದ ಇಲ್ಲಿಗೆ, C ಅಂದರೆ ಇಲ್ಲಿಂದ ಇಲ್ಲಿಗೆ. ಈ ಥರನ ಕಂಡುಹಿಡಿಬೇಕು ಅಂತ. ಇದನ್ನ ಇಟ್ಕೊಂಡು ಹೇಗೆ ಕಂಡುಹಿಡಿಯೋದು ಅಂದರೆ ನೋಡಿ, 2:1 ಅದರ ಅರ್ಥ ಏನು ಅಂದರೆ 1 ಯಾವ ಕಡೆ ಇದೆ? ಈ ಕಡೆ ಅಲ್ವಪ್ಪ. ಇದು ನೋಡಿ, ಈ ಸೈಡ್. ನಾವು ಈ ಸೈಡ್ ಬಗ್ಗೆ ಮಾತ್ರ ಮಾತಾಡೋಣ. ಓಕೆ, ಈ ಸೈಡ್ ಬಗ್ಗೆ ಇದಕ್ಕೆ ಈಕ್ವಲ್ಲು. ಓಕೆ, ಈ ಸೈಡು ಇದಕ್ಕೆ, ಈ ಸೈಡು ಇದಕ್ಕೆ ಹೈಪೋಟೆನಿಯಸ್. ಕರೆಕ್ಟಾ? ಸೊ ನಾವು ಇವಾಗ ಈ ಸೈಡ್ ಬಗ್ಗೆ ಮಾತಾಡೋಣ. 2:1 ಅಂದರೆ ಇಲ್ಲಿ 5 ಇದ್ದರೆ ಇದು ಡಬಲ್ ಆಗುತ್ತೆ, 10 ಆಗುತ್ತೆ. ಇಲ್ಲಿ 6 ಕೊಟ್ಟಿದ್ದಾನೆ, ಕೊಟ್ಟಿಲ್ಲ ಅಂದ್ಕೊಳ್ಳೋಣ. ಇಲ್ಲಿ 5 ಇದ್ದರೆ ಈ ಕಡೆ ಏನಾಗುತ್ತೆ? ಡಬಲ್ ಆಗುತ್ತೆ. ಅಂದರೆ ಅರ್ಥ ಏನು? ಈ ಕಡೆ ಏನಿರುತ್ತೋ ಅದು ಆ ಕಡೆ ಹಾಫ್ ಆಗಿ ಹೋಗುತ್ತೆ. ಇಲ್ಲಿ 10 ಇದ್ದರೆ ಅದು ಹಾಫ್ ಎಷ್ಟು? 5. ಅರ್ಥ ಆಗ್ತಿದೆ ಅಲ್ಲೋ ಕಾನ್ಸೆಪ್ಟು? ಯಾಕೆ ಆ ಥರ ಮಾಡಬೇಕು ಅಂದರೆ 1:2 ಹೀಗೆ ಕೊಟ್ಟಿದ್ದಾನೆ. ಅಕಸ್ಮಾತ್ ಇಲ್ಲಿ 2:1 ಬದಲು 1:2 ಕೊಟ್ಟಿದ್ದಿದ್ರೆ, ಓಕೆ, 1:2 ಕೊಟ್ಟಿದ್ದಿದ್ರೆ ಈ ಕಡೆ 5 ಇದ್ದರೆ ಆ ಕಡೆ ಡಬಲ್ ಆಗ್ತಿತ್ತು. ಯಾವ ಕಡೆ 2 ಇರುತ್ತೋ ಆ ಕಡೆ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈ ಕಡೆ ಅಲ್ವಾ 2 ಇರೋದು, ಸೊ ಇಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅದನ್ನು 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಕಸ್ಮಾತ್ 1:3 ಈ ಥರ ಇದ್ದಿದ್ದರೆ ನೋಡಿ, ಈ ಥರ ಇದ್ದಿದ್ದರೆ 3:1 ಇದ್ದಿದ್ದರೆ ಈ ಕಡೆ ಏನು ವ್ಯಾಲ್ಯೂ ಇರುತ್ತೋ ಅದನ್ನು ಈ ಕಡೆ ತ್ರಿಬಲ್ ಮಾಡಬೇಕು, 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ನಮಗೆ ಕೊಟ್ಟಿರೋದು 2:1. ಇದ್ರ ಪ್ರಕಾರ ಹೋಗೋಣ. ಈ ಕಾನ್ಸೆಪ್ಟ್ ಅರ್ಥ ಆದರೆ ಈಸಿಯಾಗಿ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಈ ಕಡೆ ಏನಿದೆಯೋ ಈ ವ್ಯಾಲ್ಯೂ ಕೊಟ್ಟಿದ್ರೆ ನಾನು ಈ ವ್ಯಾಲ್ಯೂನ ಕಂಡುಹಿಡಿಬೋದು ಅಂತ ಅರ್ಥ. ನೋಡಿ, ಇಲ್ಲಿ 6 ಇದೆ ಅಂದರೆ ಆ ಕಡೆ ಅದೇನಾಗುತ್ತೆ? ಹಾಫ್ ಆಗುತ್ತೆ. 6ಅಲ್ಲಿ ಹಾಫ್ ಎಷ್ಟು? 3. ಕರೆಕ್ಟಾ? ಅದೇ ರೀತಿ ಇಲ್ಲಿ ಬರೋಣ. ಇನ್ನೊಂದು ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಪಿ ಕ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಎ ಮತ್ತು ಬಿ ವ್ಯಾಲ್ಯೂನ ಕಂಡುಹಿಡಿಬೋದು. ಇಲ್ಲಿ 4 ಇದೆಯಾ? ಇದು ಈ ಕಡೆ ಹೋದರೆ ಏನಾಗುತ್ತೆ? ಡಬಲ್ ಆಗುತ್ತೆ. ಸೊ 4ಗೆ ಡಬಲ್ ಎಷ್ಟು? 8. ಈಗ
ಸಿ ವ್ಯಾಲ್ಯೂನೂ ಕೊಟ್ಟಿಲ್ಲ, ಝಡ್ ವ್ಯಾಲ್ಯೂನೂ ಕೊಟ್ಟಿಲ್ಲ, ಎರಡರಲ್ಲಿ ಒಂದು ಕೊಟ್ಟಿದ್ರೆ ಆರಾಮ್ಸೆ ಕಂಡುಹಿಡಿಬೋದಾಯಿತು. ಸೊ ಈಗ ಎರಡೂ ಕೊಟ್ಟಿಲ್ಲದಿರೋ ರೀಸನಿಂದ ನಾವು ಪೈಥಾಗೊರಸ್ ಥಿಯರಮ್ನ ಅಪ್ಲೈ ಮಾಡೋಣ. ಪೈಥಾಗೊರಸ್ ಥಿಯರಮ್ ಯಾಕೆ ಅಪ್ಲೈ ಮಾಡಬೇಕು? ಇಲ್ಲಿ ರೈಟ್ ಆ್ಯಂಗಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರೆಕ್ಟಾ? ನೋಡಿ, ಇಲ್ಲಿ 8 ಇಲ್ಲಿ 6 ಈ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ಇದೇನಿದು ಹೈಪೋಟೆನಿಯಸ್, ಕರೆಕ್ಟಾ? ಪೈಥಾಗೊರಸಲ್ಲಿ ಪೈಥಾಗೊರಸ್ ಥಿಯರಮ್ ಏನು ಹೇಳುತ್ತೆ? ಹೈಪೋಟೆನಿಯಸ್ ಇದೆಯಲ್ಲ ವ್ಯಾಲ್ಯೂ, ಇದ್ರದ್ದು ಸ್ಕ್ವಯರ್. ಇಲ್ಲೇನು ಗೊತ್ತಾ? ನಮಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಸಿ ಸ್ಕ್ವೇರ್ ಅಂತ ಅಂದ್ಕೊಳ್ಳೋಣ. ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇನ್ನೆರಡು ಮಿಕ್ಕಿದೆಯಲ್ಲ ಸೈಡ್ಸು, ಅದ್ರದ್ದು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ ಅಂತ. ಅಂದರೆ ಇಲ್ಲಿ ಎ ಸ್ಕ್ವೇರ್ ಇದು ಬಿ ಸ್ಕ್ವೇರ್. ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ನಮಗೆ ಸಿ ಸ್ಕ್ವೇರ್ ಬೇಕು. ಸೊ ಇದನ್ನು ಸಿ ಸ್ಕ್ವೇರ್ ಅಂತಲೇ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು ಎ ಎಷ್ಟು 8, ಎ ಸ್ಕ್ವೇರ್ ಎಷ್ಟು 8 ಸ್ಕ್ವೇರ್ ಎಷ್ಟಪ್ಪ? ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಬಿ ಏನು 6 ಸ್ಕ್ವೇರ್, ಕರೆಕ್ಟಾ? ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಎಷ್ಟು 64, ಬಿ ಸ್ಕ್ವೇರ್ ಎಷ್ಟು 6 ಸ್ಕ್ವೇರ್ ಎಷ್ಟು 36, ಈಸ್ ಈಕ್ವಲ್ ಟು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 100 ಬರುತ್ತೆ. ಸಿ ಸ್ಕ್ವೇರ್ ನಮಗೆ ಬೇಕಾಗಿರೋ ಸಿನ ಸಿ ಸ್ಕ್ವೇರಾ? ಸಿ ವ್ಯಾಲ್ಯೂ ಬೇಕಾಗಿರೋ, ಕರೆಕ್ಟಾ? ಸೊ ಈ ಸ್ಕ್ವೇರ್ನ ಆ ಕಡೆ ಕಳ್ಸೋಣ. ಆಗ ಅದು ಸ್ಕ್ವೇರ್ ರೂಟ್ 100 ಆಗುತ್ತೆ. ಆಗ ಸಿ ಸ್ಕ್ವೇರ್ ಎಷ್ಟು 10. ಇಷ್ಟೇ. ಈ ರೂಟ್ 100 ಇದ್ದಿದ್ದು 10 ಹೆಂಗಾಯಿತು ಅಂತ ನಿಮ್ಗೆ ಕನ್ಫ್ಯೂಸ್ ಆದರೆ ನೋಡಿ, ಏನಿಲ್ಲ, ಈ ಸ್ಕ್ವೇರ್ ಈ ಕಡೆ ಕಳಿಸ್ತೀನಿ, ನಮಗೆ ಬೇಕಾಗಿರೋ ಸಿ ಅಲ್ವಪ್ಪ. ಸೊ ಈ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ 100 ಇದ್ದರೆ 10 ಹೆಂಗಾಯಿತು ಅಂದರೆ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ. ಅದನ್ನು ನೋಡಿ ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ. ಯಾಕಂದರೆ ಆ್ಯಪ್ಟಿಟ್ಯೂಡಲ್ಲಿ ಇದೆಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತಲೇ ಗೊತ್ತಿಲ್ಲ, ಕರೆಕ್ಟಾ? ಸೊ ಎಲ್ಲದಕ್ಕೂ ನಾವು ರೆಡಿಯಾಗಿರಬೇಕು. ಸೊ ಸಿ ವ್ಯಾಲ್ಯೂ 10 ಗೊತ್ತಾಯಿತು, ಕರೆಕ್ಟಾ? ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಇಲ್ಲಿಂದ ಇಲ್ಲಿಗೆ ಅದರಲ್ಲಿ ಹಾಫು, ಕರೆಕ್ಟಾ? ಯಾಕೆ 2:1 ಇದೆ. ಸೊ ಇಲ್ಲಿ 10 ಇದ್ದರೆ ಇಲ್ಲಿ 5, ಇಷ್ಟೇ. ಸೊ ಎ ವ್ಯಾಲ್ಯೂ 8, ಬಿ ವ್ಯಾಲ್ಯೂ ಅವನೇ ಕೊಟ್ಟಿದ್ದ 6, ಸಿ ವ್ಯಾಲ್ಯೂ ನಾವು ಕಂಡುಹಿಡಿದ್ವಿ 10. ಈಗ ಎಕ್ಸ್ ವೈ ಝಡ್ಡು ಕಂಡುಹಿಡ್ಕೊಂಬಿಡೋಣ. ಎಕ್ಸ್ ಅವನೇ ಕೊಟ್ಟಿದ್ದ 4, ವೈ ನಾವು ಕಂಡುಹಿಡಿದ್ವಿ ಅದು 3, ಝಡ್ ಈಸ್ ಈಕ್ವಲ್ ಟು 5. ಇದೇ ನಮಗೆ ಬೇಕಾಗಿರುತ್ತೆ ಆನ್ಸರ್. ಅರ್ಥ ಆಯ್ತಲ್ವಾ? ಇಷ್ಟೇ. ಸೊ ಅವ್ರು ಯಾವುದೇ ಕ್ವಶನ್ ಕೊಡಲಿ, ಲಾಜಿಕ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದ್ರೆ ಎಂಥ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಇದೇ ರೀತಿ ಹೆಚ್ಚೆಚ್ಚು ಕ್ವಶನ್ಸ್ನ ಸಾಲ್ವ್ ಮಾಡ್ತಾಯಿರಿ. ಇದರಲ್ಲೇನೋ ನಿಮಗೆ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.